ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ 4ನಲ್ಲಿ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಲಾಸ್ 4ರಲ್ಲಿ ಹೊಸದಾದ ಒಂದು ಚಾಪ್ಟರ್ ಯಾವುದು? ಮೈಟ್ರಸಸ್. ಫ್ರೆಂಡ್ಸ್, ನೀವೆಲ್ಲ ಸ್ಟಡಿ ಮಾಡಿರ್ಬೋದು ಇದನ್ನು 9th ಮತ್ತು 10th ಸ್ಟ್ಯಾಂಡರ್ಡು ಹಾಗೂ ಪಿ ಯು ಸಿಯ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಇದನ್ನು ಆಲ್ರೆಡಿ ಈಗ ಕಲ್ತಿರ್ತೀರಿ. ಬಟ್ ಈ ಒಂದು ಲ್ಯಾಂಡ್ ಸರ್ವೇಯರ್ ಪ್ರಕಾರ, ಈ ಒಂದು ಎಕ್ಸಾಮಿನ ಪ್ರಕಾರ ಯಾವ ರೀತಿಯಾದ ಕ್ವಶನ್ಗಳು ಬರ್ತವೆ, ಯಾವ ಟೈಪ್ ಮೈಟ್ರಸಸ್ ಬರ್ತವೆ. ಮೈಟ್ರಸಸ್ಸು ಮೋರ್ ದೆನ್ 20 ಇದ್ದಾವೆ. ಬಟ್ಟು ನಾವು ಏನು ಸ್ಟಡಿ ಮಾಡಬೇಕು, ಯಾವ ಥರ ಮಾಡಬೇಕಂತ ಇಲ್ಲಿ ಈ ಒಂದು ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಟೈಪ್ಸ್ ಆಫ್ ಮೈಟ್ರಸಸ್ಸನ್ನು ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ. ಇಲ್ಲಿ ನೋಡಿ, ಫಸ್ಟ್ ಮ್ಯಾಟ್ರಿಕ್ಸ್ ಯಾವುದಪ್ಪ ನಮಗೆ? ಇಲ್ಲೇ ಜೀರೋ ಮ್ಯಾಟ್ರಿಕ್ಸ್. ಈ ಜೀರೋ ಮ್ಯಾಟ್ರಿಕ್ಸ್ ಇದಕ್ಕೆ ಇನ್ನೊಂದು ಹೆಸರೇನು? ನಲ್ ಮ್ಯಾಟ್ರಿಕ್ಸ್. ಜೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ ಅಂತ ನೀವು ಕೂಡ ಕರಿಬೋದು. ಇಲ್ಲಿ ಈ ಒಂದು ಜೀರೋ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ? ನೀವಿಲ್ಲಿ ನೋಡ್ಬೋದು, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಒಂದು ಎಕ್ಸಾಂಪಲ್ದು ಇದ್ಯಾವುದು? ಜೀರೋ ಮ್ಯಾಟ್ರಿಕ್ಸ್ದೊಂದು ಬೆಸ್ಟ್ ಎಕ್ಸಾಂಪಲು. ಇಲ್ಲೇ ಈ ಒಂದು ಮ್ಯಾಟ್ರಿಕ್ಸಲ್ಲಿ ಎಲ್ಲ ಆಲ್ ಎಲಿಮೆಂಟ್ಸ್ ಈ ಪ್ರತಿಯೊಂದು ಸೆಲ್ ನೋಡ್ರಿ, ಪ್ರತಿಯೊಂದು ಜೀರೋ ಇರ್ತಾವ. ಓಕೆನಾ? ಇವು ಜೀರೋ ಇರ್ತಾವೆ. ಎಷ್ಟು? ಇದು ಏನೈತಪ್ಪ? ಆರ್ಡರು 3x3, 3 row into 3 column. So hence the given example is matrix of the order of 3x3 whose all elements are 0. ಅಂದರೆ ಈ ಒಂದು ಯಾವುದೇ ಒಂದು ಮ್ಯಾಟ್ರಿಕ್ಸಲ್ಲಿ, ಓಕೆನಾ, ಸೊ ಎಲ್ಲ ಒಂದು ಎಲ್ಲ ಒಂದು ಎಲಿಮೆಂಟ್ಸ್ ಎಲ್ಲ 0 ಇದ್ದರೆ ಅದು ಜೀರೋ ಮ್ಯಾಟ್ರಿಕ್ಸ್. ಓಕೆನಾ? ಅದಕ್ಕೆ ಇನ್ನೊಂದು ಹೆಸರೇನು? ನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನೋಡ್ರಿ, ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂದ್ರೇನು? ಆ ಮ್ಯಾಟ್ರಿಕ್ಸಲ್ಲಿ ಓನ್ಲಿ ಒನ್ ರೋ ಇರುತ್ತೆ. ಓನ್ಲಿ ಒನ್ ರೋ ಆ್ಯಂಡ್ ಎನಿ ನಂಬರ್ ಆಫ್ ಕಾಲಮ್ಸ್. ಎಷ್ಟು ಬೇಕಾದ ಕಾಲಮ್ ಇರ್ಬೋದು, ಬಟ್ ಓನ್ಲಿ ಒನ್ ರೋ. ಅದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತಾರೆ. ರೋ ಮ್ಯಾಟ್ರಿಕ್ಸ್ ನೋಡ್ರಿ, ಇದು ಒಂದು ರೋ. ಇವು ಕಾಲಮ್ ನೋಡಿರಿ, ಎಷ್ಟು ಅದಾವೆ? 3 ಕಾಲಮ್ ಅದಾವೆ. ಸೊ ಫಸ್ಟ್ ರೋ ಅನ್ನೇ ಬರೀತಾರೆ 1. ಎಷ್ಟು ಕಾಲಮು? 3. ಓಕೆನಾ? ಸೊ ಎಷ್ಟು ಬೇಕಾದ ಇರ್ಬೋದು, 1 2 3 5 7 ಈ ಥರ ಒಂದೇ ರೋ ಬೇಕು. ಕಾಲಮ್ ಎಷ್ಟು ಬೇಕಾದಿದ್ರೂ ನಡೀತೈತಿ. ಇದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತಾರೆ. ಓಕೆನಾ? ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಹೋಗೋಣ. ಕಾಲಮ್ ಮ್ಯಾಟ್ರಿಕ್ಸ್ ಇದು ಕೂಡ ಸೇಮ್, ಅದರದ್ದು ವೈಸ್ ವರ್ಸ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಈಸ್ 1. ಕಾಲಮ್ ಒಂದೇ ಇರಬೇಕು, ಬಟ್ ರೋಜ ಎಷ್ಟು ಬೇಕಾದ ನಡೀತದ. ಓಕೆನಾ? ಸೊ ಇದು ಕಾಲಮ್ ಮ್ಯಾಟ್ರಿಕ್ಸ್. ತಿಳಿತಾ? ನೆಕ್ಸ್ಟ್ ಹಾರಿಜೆಂಟಲ್ ಮ್ಯಾಟ್ರಿಕ್ಸ್. ಇಲ್ಲಿ ಈಗ ನೋಡ್ರಿ, ಇಲ್ಲಿ ಈ ಒಂದು ಹಾರಿಜೆಂಟಲ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಈ ಒಂದು ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋಸ್ ನೋಡ್ರಿ, ನಂಬರ್ ಆಫ್ ರೋಸ್ ಲೆಸ್ ದ್ಯಾನ್ ಆರ್ ಲೋವರ್ ದ್ಯಾನ್ ನಂಬರ್ ಆಫ್ ಕಾಲಮ್ಸ್. ಇದು ಕರೆಕ್ಟು. ಇಲ್ಲೇ ನಂಬರ್ ಆಫ್ ರೋಸ್ ನೋಡ್ರಿ, ನಂಬರ್ ಆಫ್ ರೋಸ್ ಎಷ್ಟು ಇದಾವೆ? 2 ಇದ್ದಾವೆ. ಕಾಲಮ್ ಎಷ್ಟು ಇದ್ದಾವೆ? 4 ಇದ್ದಾವೆ. ಸೊ 2/4. ಸೊ ಯಾವ ಒಂದು ಮ್ಯಾಟ್ರಿಕ್ಸಲ್ಲಿ
number of rows are less than or lower than the number of columns, then it is called horizontal matrix. ಈಗ ಎಕ್ಸಾಮಲ್ಲಿ ಯಾವ ಥರ ಕೇಳ್ಬೋದು ನಿಮಗೆ, ಈಗ ನಿಮಗೆ ಕೊಡ್ತಾರೆ ಈ ಥರ ಒಂದು ಪ್ರಾಬ್ಲಮ್ ಕೊಟ್ಟು ದ ಅಬೌವ್ ಎಕ್ಸಾಂಪಲ್ ಈಸ್ ವಿಚ್ ಮ್ಯಾಟ್ರಿಕ್ಸ್ ಅದು ಕೊಡ್ತಾರೆ. ಅವಾಗ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಹಾರಿಜೆಂಟಲ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್ ಅಥವಾ ವರ್ಟಿಕಲ್ ಮ್ಯಾಟ್ರಿಕ್ಸ್, ಹೀಗೆ ಆಪ್ಷನ್ಗಳು ಕೊಡ್ತಾರೆ. ಅದರಲ್ಲಿ ನೀವು ಚಾಯ್ಸ್ ಮಾಡಬೇಕು. ಸೊ ಮೊದಲಿಗೆ ನೀವು ಯಾವುದಕ್ಕೆ ಯಾವ ಒಂದು ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು. ನೆಕ್ಸ್ಟ್ ವರ್ಟಿಕಲ್ ಮ್ಯಾಟ್ರಿಕ್ಸ್, ಇದು ಹಾರಿಜೆಂಟಲ್ ಮ್ಯಾಟ್ರಿಕ್ಸ್ದು ಉಲ್ಟಾ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆರ್ ಲೋವರ್ ದ್ಯಾನ್ ದ ನಂಬರ್ ಆಫ್ ರೋಸ್, ಅಥವಾ ನಂಬರ್ ಆಫ್ ರೋಸ್ ಎಕ್ಸೀಡ್ಸ್ ನಂಬರ್ ಆಫ್ ಕಾಲಮ್ಸ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಏನು ಅನ್ಬೋದು, ನಂಬರ್ ಆಫ್ ರೋಸ್ ಹೈಯರ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಅಥವಾ ಎಕ್ಸೀಡ್ಸ್. ಓಕೆನಾ? ನಂಬರ್ ಆಫ್ ಕಾಲಮ್ಸ್ ಇದಕ್ಕೆ ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತಾರೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ಏನಿರ್ತೈತಿ, ಆ ಒಂದು ಮ್ಯಾಟ್ರಿಕ್ಸಲ್ಲಿ ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಇರಲ್ಲ. ತಿಳಿತಾ? ಈ ಒಂದು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ಈಕ್ವಲ್ ನಂಬರ್ ಆಫ್ ಅಂದರೆ ಲೋವರ್ ದ್ಯಾನು ಲೆಸ್ ದ್ಯಾನ್ ಅಂತ ಏನು ಸಂಬಂಧ ಇರಲ್ಲ. ಆದರೆ ಆ ಒಂದು ಮ್ಯಾಟ್ರಿಕ್ಸಲ್ಲಿ ಈಕ್ವಲ್ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸು ಈಕ್ವಲ್ ಆಗಿರಲ್ಲ. ಮೀನ್ಸ್ ಸಿಂಪಲಾಗಿ ಹೇಳ್ಬೇಕಂದ್ರೆ a matrix that does not have equal number of rows and columns. A matrix, ನೋಡ್ರಿ, a matrix that does not have a equal number of rows and columns is known as ಏನು, rectangular matrix. ಇದಕ್ಕೆ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಅಂದರೆ ಇದರಲ್ಲಿ ಈಗ ನೋಡ್ರಿ, ಇಲ್ಲಿ ರೋಸ್ ಎಷ್ಟು ಅದಾವು? 3 ಅದಾವೆ. ಕಾಲಮ್ಸ್ 4 ಅದಾವೆ. ಸೊ 3/4 ಅಥವಾ 4/3 ಹೀಗೂ ಇರ್ಬೋದು. ಓಕೆನಾ? ಸೊ ಇಲ್ಲಿ ಈಕ್ವಲ್ ಇರೋಂಗಿಲ್ಲ. ಇಲ್ಲಿ ನೋಡ್ರಿ, ಈಗ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಮ್ಯಾಟ್ರಿಸಸ್ ಆರ್ ಎಕ್ಸಾಂಪಲ್ಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಸಸ್. ನೋಡ್ರಿ, ಈ ಒಂದು ಎಕ್ಸಾಂಪಲ್ ಏನು ನಮಗೆ ಏನು ತಿಳಿತೈತಿ, ನಂಬರ್ ಆಫ್ ರೋಸ್ ಈಸ್ 3 ಹಿಯರ್. ಇಲ್ಲಿ ನಂಬರ್ ಆಫ್ ರೋ 3 ಇದ್ದಾವೆ, ನಂಬರ್ ಆಫ್ ಕಾಲಮ್ 4 ಇದ್ದಾವೆ. ಸೊ ಇದು ಅನ್ಇಕ್ವಲ್ ಆಯಿತು. ಸೊ ಇದಕ್ಕೆ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ. ಬಟ್ ವಿ ಕ್ಯಾನ್ ಸೇ ದ್ಯಾಟ್ ಬೋತ್ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಮ್ಯಾಟ್ರಿಸಸ್ ಆರ್ ಎಕ್ಸಾಂಪಲ್ ಆಫ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಸಸ್. ನಿಮಗೆ ಈ ಥರನೂ ಕೇಳ್ತಾರೆ ಕ್ವಶನು. ಏನಪ್ಪ, ಹಾರಿಜೆಂಟಲ್, ಇಂಪಾರ್ಟೆಂಟ್, ಇದು ವೆರಿ 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 ಇಂಪಾರ್ಟೆಂಟ್. ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ matrices are example of which matrix ಡ್ಯಾಶ್ 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 ಕೊಡ್ತಾರೆ. ಆವಾಗ ನಾವು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು. ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು?
a matrix that has an equal number of rows and equal number of columns. ರೋಸು ಮತ್ತು ಕಾಲಮ್ಸು ಈಕ್ವಲ್ ಇರಬೇಕು. ರೋಸ್ ಈಕ್ವಲ್ ಟು ಕಾಲಮ್ಸ್. ಅದು ನೋಡಿ ಇಲ್ಲಿ 3x3 ಇದೆಯಲ್ಲ, 3x3, 4x4, 5x5. ಓಕೆ, ಇದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಾರೆ. ಇದೊಂದು ಕೊಟ್ಟಿರೋದ್ರಲ್ಲಿ ಬೆಸ್ಟ್ ಎಕ್ಸಾಂಪಲ್. ಯಾಕೆಂದರೆ ಈ ಸ್ಕ್ವೇರ್ ಅಂದರೆ ಏನು? ಸ್ಕ್ವೇರ್ ಅಂದರೆ ಏನು? ಈಗ ಸ್ಕ್ವೇರ್ ಅಂದರೆ ಏನು ಬರ್ತಾ? ಈಕ್ವಲ್. ಇದು ಕೂಡ ಇದು ಭುಜ ಸೇಮು, ಇದು ಸೇಮು. ಅಂದರೆ ಈ ಲೆಂತ್ ಸೇಮ್ ಇದ್ದರೆ ಈ ಲೆಂತ್ ಸೇಮ್ ಇತ್ತಂದರೆ ಅದು ಸ್ಕ್ವೇರ್ ಆಗುತ್ತೆ. ಸೊ ಇಟ್ಸ್ ಲುಕ್ಸ್ ಲೈಕ್ ಅ ಸ್ಕ್ವೇರ್. ಸೊ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್, ಡಯಾಗೋನಲ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಒಂದು ಡಯಾಗೋನಲ್ ಎಲಿಮೆಂಟ್ಸ್ ಆರ್ ನಾನ್ ಜೀರೋ ಇರ್ತಾವೆ, ಬಟ್ ಉಳ್ಕಿದೆಲ್ಲ ಜೀರೋ ಇರ್ತಾವೆ. ಓಕೆನಾ? ಅಂದರೆ ಇಲ್ಲಿ ನೋಡ್ರಿ, ಇವು ಜೀರೋ, ಇದು ಜೀರೋ, ಇದು ಜೀರೋ, ಇದು ಜೀರೋ, ಇದು ಜೀರೋ, ಇದು ಜೀರೋ, ಇವು ಜೀರೋ ಅದಾವೆ. ಬಟ್ ಇವು ಡಯಾಗೋನಲ್ ಎಲಿಮೆಂಟ್ಸ್ ಏನದಾವು? ಇವೆಲ್ಲ ಏನದಾವು? ನಾನ್ ಜೀರೋ. ಓಕೆನಾ? a matrix that has all elements are zero except diagonal elements, ಅಥವಾ diagonal elements ಯಾವುದು? ನಾನ್ ಜೀರೋ ಎಕ್ಸೆಪ್ಟ್ ಆಲ್ ಎಲಿಮೆಂಟ್ಸ್, ಹೀಗೆ ಹೇಳ್ಬೋದು. ಮತ್ತು ಇಲ್ಲಿ ಇನ್ನೊಂದು ಪಾಸಿಬಲ್ ಕೇಸ್ ಅಂದರೆ ಏನು? ಡಯಾಗೋನಲ್ ಮ್ಯಾಟ್ರಿಕ್ಸ್ ಈಸ್ ಓನ್ಲಿ ಪಾಸಿಬಲ್ ಇನ್ ಕೇಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಯಾವಾಗ ಪಾಸಿಬಲ್ ಆಗ್ತದ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಷ್ಟೇ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೇನು? ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್. ನೆನಪಿರಲಿ. ಈಗ 1 ಮಿನಿಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಸ್ಟು. 7 0 0 0 8 0. ಹಾಂ, ಈಗ ಇದಾಗುತ್ತಾ? ಇದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗುತ್ತಾ? ಇಲ್ಲ. ಯಾಕಾಗಲ್ಲ? ಇದು ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇಲ್ಲ. ಅಂದರೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ಯಾವಾಗಿರುತ್ತಾ? ಇದು ಇರಬೇಕು ಸೇಮ್. ಈಗ 2 3 0 0 0 0 0 0 ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇರಬೇಕು. ಅಂದಾಗ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಸ್ಕೇಲಾರ್. ಇಲ್ಲಿ ಸ್ಕೇಲಾರ್ ಅಂದರೆ ಏನು? ಸ್ಕೇಲಾರ್ ಕೂಡ ಸೇಮ್, ಬಟ್ ಸ್ಕೇಲಾರ್ ಈಸ್ ಸಿಮಿಲರ್ ಟು ಡಯಾಗೋನಲ್ ಓನ್ಲಿ. ಸ್ವಲ್ಪ ಲಿಟಲ್ ಬಿಟ್ ಸೇಮ್ ಇರ್ತದೆ. ಏನಪ್ಪ ಅಂದರೆ ಇಲ್ಲಿ ನೋಡೋಣ ಬನ್ನಿ. ಡಯಾಗೋನಲ್ ಮ್ಯಾಟ್ರಿಕ್ಸಲ್ಲಿ ಏನಿರ್ತಾವೆ? ಆಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ನಾನ್ ಜೀರೋ ಆ್ಯಂಡ್ ದ ಸೇಮ್ ಈಸ್ ಕಾಲ್ಡ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಂದರೆ ಈ ಒಂದು ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಗಿವನ್ ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್, ಈ ಒಂದು ಎಲ್ಲ ಈ ಒಂದು ಏನಪ್ಪ ಇದೇನು ಇದು ಡಯಾಗೋನಲ್ ಇದೆಯಲ್ಲ, ಇದರಲ್ಲಿ ಎಲಿಮೆಂಟ್ಸ್ ಏನಿರ್ತಾವೆ? ಸೇಮ್ ಇರ್ತಾವೆ, ಯುನಿಕ್ ಇರ್ತಾವೆ. 4 ಅಂದ್ರೆ 4, 5 ಅಂದ್ರೆ 5, 6 ಅಂದ್ರೆ 6, ಸೇಮ್. ಓಕೆನಾ? ನಾನ್ ಜೀರೋ ಆ್ಯಂಡ್ ಸೇಮ್. ಅಂದರೆ ಈಗ ಡಿಫ್ರೆಂಟ್ ಇಲ್ಲ. ಇಲ್ಲಿ 1, ಇಲ್ಲಿ 4, ಇಲ್ಲಿ 1, ಇಲ್ಲಿ 2 3 ಇಲ್ಲ. ಇಲ್ಲಿ 1 ಇದ್ದರೆ 1 1 1, 2 2 2. ಓಕೆನಾ? 3 3 3. ಅರ್ಥ ಆಯ್ತಾ? ನೋಡಿ, ಇದು ಕೂಡ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದು ಕೂಡ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೋಡಿರಿ, ಬೆಸ್ಟ್ ಎಕ್ಸಾಂಪಲ್ಲು. ಇದು ಕೂಡ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದು 5 5 5. ಓಕೆನಾ? ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತಾ. ಸ್ಕೇಲಾರ್ಗೂ ಡಯಾಗೋನಲ್ಗೆ ಸೇಮ್ ಇದೆ, ಬಟ್ ಡಯಾಗೋನಲ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇರ್ಬೋದು, ಆದರೆ ಈ ಒಂದು ಸ್ಕೇಲಾರಲ್ಲಿ ಸೇಮ್ ಇರ್ತಾವ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ಈ ಒಂದು ಕ್ಲಾಸಿಂದು. ಯಾಕೆಂದರೆ
ಇನ್ನು 10 ಮ್ಯಾಟ್ರಿಸಸ್ ಇದ್ದಾವೆ. ಸೊ ಒಂದು ಲೆಂದಿ ವಿಡಿಯೋಸ್ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಓಕೆ, ಸೊ ಇದನ್ನು ಈ ಒಂದು ಸೆಷನಿಗೆ ಓನ್ಲಿ 10 ಮ್ಯಾಟ್ರಿಸಸ್ ಹೇಳ್ತೀನಿ. ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ನೆಕ್ಸ್ಟು ಒಂದು 10 ಮ್ಯಾಟ್ರಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಲಾಸ್ಟ್ ನೋಡಿರಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಅಂದರೆ ಏನು? ಇಲ್ಲಿ ಡಯಾಗೋನಲ್ ಮ್ಯಾಟ್ರಿಕ್ಸ್ದಲ್ಲಿನ ಒಂದು ಆಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 1. ಇವು ಡಯಾಗೋನಲ್ ಎಲಿಮೆಂಟ್ಸ್ ನೋಡಿ, ಇವೆಲ್ಲ 1 ಇರ್ತಾವೆ, ಉಳಿಕೆವೆಲ್ಲ ಇಲ್ಲಿ 0 ಇರ್ತಾವೆ ಇವೆಲ್ಲ. ಸೊ ಆಲ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 0 ಇರ್ತಾವೆ, ಬಟ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ರಿಮೇನ್ಸ್ ಸೇಮ್ ಆರ್ 1. ಸೊ ಇದಕ್ಕೆ ಇನ್ನೊಂದು ಹೆಸರೇನು? ಯೂನಿಟ್ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ನಾವು ಇನ್ನೊಂದು ಏನು ಅನ್ಬೋದು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್ ಆಲ್ವೇಸ್ ಹ್ಯಾಸ್ ದ ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್. ಓಕೆನಾ? ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮುಂದಿನ ಸೆಷನಲ್ಲಿ ಉಳಿದಿರುವ ಮುಂದಿನ ಒಂದು ಮ್ಯಾಟ್ರಿಸಸ್ಗಳನ್ನು ಕಲಿಯೋಣ. ನೋಡಿರಿ, ಇವು ವೆರಿ ಇಂಪಾರ್ಟೆಂಟ್ ಅದಾವು, ಯಾರು ಕ್ಲಾಸ್ ಮಿಸ್ ಮಾಡಬೇಡಿ. ಓಕೆನಾ? ಈ ಒಂದು ಇಂಪಾರ್ಟೆಂಟ್ ಅಷ್ಟೇ ಮಾಡ್ತಾಯಿದ್ದೀನಿ ನಾನು. ಅನ್ನೆಸೆಸರಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆನಾ? ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.